ಶಾವಲಿಯ ಅಧ್ಯಕ್ಷರಾದ ಅಮ್ಜದ್ ಪಾಷಾ ಅವರೇ ಮತ್ತು ಅವರ ಸ್ನೇಹಿತರೆ ಮಹಮೂದ್ರವರೆಲ್ಲ ಈ ದಿನ ಪ್ರತಿ ವರ್ಷ ಭಾಳ ವರ್ಷದಿಂದ ನಮಗೆ ಪ್ರತಿ ವರ್ಷ ನಮ್ಮನ್ನು ಕರೀತಾ ಇದ್ದಾರೆ ಅಧ್ಯಕ್ಷರು, ನಾವು ಬರ್ತಾ ಇದ್ದೀವಿ. ಈ ಬೋಲೆಬಾಲ ಶಾವಲಿ ಒಂದು ವಿಶಿಷ್ಟ ಪಿರಿಯಾಪಟ್ಟಣ ತಾಲೂಕಿಗೆ ಒಂದು ವಿಶೇಷ ಇದೆ. ಅದರಿಂದಲೇ ಕೂಡ ಇದು ಪ್ರತಿ ವರ್ಷ ಇದು ಸ್ವಲ್ಪ ವಿಜೃಂಭಣೆಯಿಂದ ಬೆಳೀತಾ ಬಂದಿದೆ. ನಾವಾದರೂ ಭಾಳ ವರ್ಷದಿಂದ ನಮ್ಮ ಕೈಲಾದಷ್ಟು ಸರ್ಕಾರದ ಮಟ್ಟದಲ್ಲಿ ಪ್ರತಿಯೊಂದು ಹಂತದಲ್ಲೂ ಕೂಡ ಅಧ್ಯಕ್ಷರನ್ನ, ಜಾಮಿಯಾ ಮಸೀದಿ ಅಧ್ಯಕ್ಷರನ್ನ ಮತ್ತು ಅಮ್ಜದ್ ಪಾಷಾ ಅವರ ಜೊತೆಗೂಡಿ ಅವರು ಏನು ಹೇಳಿದ್ರು ಇದನ್ನ ಏಳಿಗೆಗೆ, ಇದನ್ನ ಅಭಿವೃದ್ಧಿಗೆ ನಾವು ಕೂಡ ಸಹಕಾರ ಕೊಟ್ಕೊಂಡು ಬಂದಿದ್ದೀವಿ. ವಿಶೇಷವಾಗಿ ಇದು ನಮ್ಮ ಅಕ್ರಮ್ ಪಾಷಾ ಅವರು ಜಿಲ್ಲಾ ವಕ್ಫ್ ಚೇರ್ಮನ್ರವರ ಒಂದು ಪಾತ್ರ ಬಹಳ ಮುಖ್ಯವಾದದ್ದು. ಏಕೆಂದರೆ ಈ ಜಾಗ ಅವ್ರಿಗೆ ಪೂರ್ಣ ಅಧಿಕಾರ, ಈ ಜಾಗದ್ದು ಅವ್ರದ್ದೇ ಇರೋದು. ಈ ಜಾಗ ಮಂಗಳೂರು ಬೆಂಗಳೂರು ಹೆದ್ದಾರಿಯಲ್ಲಿರೋದ್ರಿಂದ ಬಹಳಷ್ಟು ಯಾತ್ರಿಕರು, ಬಹಳಷ್ಟು ಪ್ರವಾಸಿಗರು ಹೋಗುವಾಗ ಇಲ್ಲಿ ನಿಂತು ಮಾಡಿ ಇಲ್ಲಿ ಪೂಜೆ ಸಲ್ಲಿಸಿ ಒಂದು ನಮಾಜ್ ಮಾಡಲಿಕ್ಕೂ ಕೂಡ ಅವಕಾಶ ಮಾಡ್ಕೊಂಡು ಹೋಗ್ತಾರೆ. ನಾನಾದರೂ ಹೇಳಿಷ್ಟೇ, ಸ್ನೇಹಿತರಲ್ಲಿ ಜಾಮಿಯಾ ಮಸೀದಿಯ ಒಂದು ಸಮಿತಿ ಸದಸ್ಯರಲ್ಲಿ ವಿಶೇಷವಾಗಿ ಕಾಳಜಿ ವಹಿಸಿರ್ತಕ್ಕಂಥ ಅಮ್ಜದ್ ಪಾಷಾ ಅವರಲ್ಲಿ ಹೇಳೋದಿಷ್ಟೇ, ಹೇಗಿದ್ರು ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಜೊತೆ ನಿಮ್ಮ ಜೊತೆ ನಮ್ಮ ಭಾಗದ ಸರ್ಕಾರದ ಮಂತ್ರಿಗಳಿದ್ದಾರೆ. ಅವ್ರು ಏನು ಕೇಳಿದ್ರು ಇಲ್ಲ ಅನ್ನೋದಿಲ್ಲ. ನಮ್ಮ ಜನಾಂಗಕ್ಕೆ, ನಮ್ಮ ಕಾರ್ಯಕ್ರಮಕ್ಕೆ ಪ್ರತಿ ವರ್ಷ ಪ್ರತಿ ಸಲ ನಾವು ಏನು ಕೇಳಿದ್ರು ಇಲ್ಲ ಅಂತ ಹೇಳಲ್ಲ. ನಾವು ಈಗ ಮಾಡಿಸ್ಕೊಳ್ಳೋ ಜವಾಬ್ದಾರಿ ನಮ್ಮ ಮೇಲಿದೆ. ಏಕೆಂದರೆ ಮಾಡ್ತಾರೆ ಅಂತ ಸುಮ್ಮನೆ ಕೂತ್ರೆ ಯಾರೂ ಮಾಡಲ್ಲ. ನಾವು ಹೋಗಬೇಕು, ಕೇಳಬೇಕು, ಅದಕ್ಕೆ ಸಂಬಂಧಪಟ್ಟದ ದಾಖಲೆ ಕೊಡಬೇಕು, ಕಾರ್ಯಕ್ರಮ ರೂಪಿಸಿದ್ರೆ ಇದು ನಾನಾದರೂ ಹೇಳೋದು ಎಲ್ಲ ಸ್ನೇಹಿತರಲ್ಲಿ ಭಾಳ ಮುಖಂಡರು ಇದ್ದೀರಿ ನೀವು. ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲದಕ್ಕಿಂತ ಜಿಲ್ಲಾ ಮುಖಂಡರು ನಮ್ಮ ಅಕ್ರಮ್ ಪಾಷಾ ಅವರು ಇದ್ದಾರೆ. ಇದು ಹೆದ್ದಾರಿಯಲ್ಲಿರೋದ್ರಿಂದ, ಮಂಗಳೂರು ಬೆಂಗಳೂರು ಹೆದ್ದಾರಿ ಇರೋದ್ರಿಂದ ಭಾಳ ಇದಕ್ಕೆ ಪಾವಿತ್ರ್ಯತೆ ಇದೆ. ಇದು ಅಭಿವೃದ್ಧಿ ಮಾಡಲಿಕ್ಕೆ ಭಾಳ ಅನುಕೂಲ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇಲ್ಲಿ ಒಂದು ಈ ಲೇಡೀಸ್ ನಮಾಜ್ ಮಾಡಲಿಕ್ಕೆ, ಜೆಂಟ್ಸ್ ನಮಾಜ್ ಮಾಡಲಿಕ್ಕೂ ಕೂಡ ವ್ಯವಸ್ಥೆ ಆಗಬೇಕು. ಇಲ್ಲಿ ಶಾದಿ ಮಹಲ್ ಕಟ್ಟಡ ಒಂದು ಯಾತ್ರಿ ನಿವಾಸ ಅಂತ ಕಾರ್ಯಕ್ರಮದಲ್ಲಿ ತಮಗೆಲ್ಲ ಗೊತ್ತಿದೆ, ಅದು ಅರ್ಧ ಕೆಲಸ ಈಗ ನಿಂತೋಗಿದೆ. ಅದು ಪೂರ್ಣ ಆಗಲಿಕ್ಕೆ ತಾವು ಏನು ಬೇಕೋ ಕಾನೂನಾತ್ಮಕವಾಗಿ ಕೆಲಸ ಕ್ರಮ ತಗೋಬೇಕಂತ ವಕ್ಫ್ ಚೇರ್ಮನ್ರವ್ರಲ್ಲಿ ನನ್ನ ಮನವಿ. ಹಾಗೆಯೇ ನಾವು ವಿಶೇಷ ಗಮನ ನಮ್ಮ ಮಂತ್ರಿಗಳು ನಮ್ಮ ಜನಾಂಗಕ್ಕೆ, ನಮ್ಮ ತಾಲೂಕಿಗೆ ಒಂದು ಶಾದಿ ಮಾಲ್ ಕೊಡಬೇಕಂತ ಮನಸ್ಸು ಮಾಡಿದ್ದಾರೆ. ನಾವು ಸರಿಯಾದ ಸೂಕ್ತವಾದ ಜಾಗ ಕೊಡಬೇಕು. ಈ ಸೂಕ್ತವಾದ ಜಾಗ ಅದು ಬೇರೆ, ಆ ಜಾಗ ಈ ಜಾಗ ಅಂದರೆ ದಾಖಲೆ ಜೋಡಿಸೋದೆ. ನಮ್ಮಲ್ಲೂ ಕೂಡ ಅವೇರ್ನೆಸ್ ಕಮ್ಮಿ. ನಮ್ಮ ಜನಾಂಗದಲ್ಲಿ ಯಾವುದೇ ಕೆಲಸ ಮಾಡಿಸ್ಕೊಳ್ಳಿಕ್ಕೆ ಹೋಗಾಗಲಿಕ್ಕೆ ನಮ್ಮಲ್ಲಿ ಅವೇರ್ನೆಸ್ ಕಮ್ಮಿ ಇರೋದ್ರಿಂದ ಸೂಕ್ತವಾದ ಜಾಗ ಇಲ್ಲೇ ಸಿಗುತ್ತೆ ಅಂತ ನಮ್ಮ ಚೇರ್ಮನ್ರವ್ರು ಏನಾದ್ರು ಅಮ್ಜದ್ ಪಾಷಾ ಅವರು ಅವಕಾಶ ಮಾಡಿಕೊಟ್ರೆ, ಜಾಮಿಯಾ ಮಸೀದಿಯವರು ತಕ್ಷಣ ಇಲ್ಲಿ ಎಷ್ಟು ಜಾಗ ಕೊಟ್ಟರೆ ಆದಷ್ಟು ಬೇಗ ಒಂದು ಶಾದಿ ಮೇಲೆ ಆಗುತ್ತೆ. ದೊಡ್ಡದಾಗಿ ಮಾಡಬೇಕಾದ್ರೆ ಜಾಗ ಕಡಿಮೆ, ಪಾರ್ಕಿಂಗ್ ಎಲ್ಲ ವ್ಯವಸ್ಥೆ ಬೇಕು. ಮಸೀದಿ ಜಾಗನೂ ಉಂಟು, ಅದು ಕೂಡ ನೋಡ್ಬೋದು. ಅದು ಒಂದು 6 ಎಕರೆ 7 ಎಕರೆ ಜಮೀನು ಇರ್ಬೋದು. ಅದರಿಂದ ದಯಮಾಡಿ ನಮ್ಮ ಸ್ನೇಹಿತರಲ್ಲಿ ನಾವೆಲ್ಲ ರಾಜಕಾರಣ ಮಾಡ್ಕೊಂಡು ಬಂದಿರೋದು ನೋಡಿದ್ರೆ ನಮ್ಮ ಜನಾಂಗಕ್ಕೆ ಒಂದು ಕೊಡುಗೆಯಾಗಿ ನಾವು ಮಾಡಬೇಕಾಗ್ತಂತ ನಮ್ಮ ಮನಸ್ಸಲ್ಲಿದೆ. ಒಂದು ಶಾದಿ ಮಾಲ್ ಕಟ್ಟಡನ, ಯಾಕಂದರೆ ಬೇರೆ ಬೇರೆ ತಾಲೂಕಲ್ಲಿ 2 3 ಶಾದಿ ಮಾಲ್ ಕಟ್ಟಡ ಇದೆ. ಈ ಸಲ ಒಳ್ಳೆ ಅವಕಾಶ ಇದೆ. ಸರ್ಕಾರ ನಮ್ಮದಿದೆ, ಮಂತ್ರಿಗಳು ನಮ್ಮವರಿದ್ದಾರೆ, ಓಡಾಡಲಿಕ್ಕೆ ನಾವಿದ್ದೀವಿ. ಒಂದು ಸೂಕ್ತವಾದ ಒಂದು ಜಾಗ ಕೊಟ್ಟರೆ ಒಂದು ಶಾದಿ ಮಾಲ್ ಕಟ್ಟಡನ ಪೂರ್ಣ ಮಾಡಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ ಅಂತ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ಜಿಲ್ಲಾ ವಕ್ಫ್ ಚೇರ್ಮನ್ರು ಇದ್ರ ಬಗ್ಗೆ ವಿಶೇಷ ಗಮನ ಹರಿಸಿ ನಮ್ಮನ್ನೆಲ್ಲ ಬಳಸ್ಕೊಟ್ರೆ ಈ ಜಾಮಿಯಾ ಮಸೀದಿ ಸಮಿತಿ ಒಂದು ವಿಶೇಷ ನನ್ನ ಮನವಿ ಏನಂದರೆ, ಇದಕ್ಕೆ ಒಂದು ಸಮಿತಿ ಆಗಬೇಕು. ಈ ಬೋಲೆಬಾಲ ಶಾವಲಿ ಖಾದ್ರಿ ಒಂದು ಅಭಿವೃದ್ಧಿಗೆ ಒಂದು ಸಮಿತಿ ರಚನೆ ಆಗಬೇಕು. ಇದು ಜಾಮಿಯಾ ಮಸೀದಿ ಅಸ್ತಿತ್ವದಲ್ಲಿ ಈ ಸಮಿತಿ ಇದೆ. ಕಾನೂನಲ್ಲಿ ಯಾವ ರೀತಿ ಆಗಬೇಕು ಆ ರೀತಿ ತಾವು ಚೇರ್ಮನ್ರವರು ಎಲ್ಲರೂ ಒಂದು ದಿವಸ ಬಂದು ನಮ್ಮನ್ನು ಒಳಗೊಂಡು ಇಲ್ಲಿಯವ್ರನ್ನೆಲ್ಲ ಮುಖಂಡರು ಸೇರಿಸಿ, ಗ್ರಾಮಾಂತರದವ್ರನ್ನೂ ಸೇರಿಸ್ಕೊಂಡು ಒಂದು ಸಮಿತಿ ಮಾಡಿದ್ರೆ ಸೂಕ್ತ ಅಂತ ನಾನಾದರೂ ಭಾವಿಸಿ, ಈ ಸಂದರ್ಭದಲ್ಲಿ ನಮ್ಮ ಪ್ರತಿ ವರ್ಷ ನಮ್ಮನ್ನು ಬರಮಾಡಿ ಈ ಸಭೆಗೆ ಬರಮಾಡಿದ್ದಕ್ಕೆ ಈ ಸಮಿತಿಯ ಜವಾಬ್ದಾರಸ್ಥರನ್ನ, ಅಮ್ಜದ್ ಪಾಷಾ ಅವ್ರನ್ನ, ಸ್ನೇಹಿತರನ್ನ, ಜಾಮಿಯಾ ಮಸೀದಿ ಸಮಿತಿಯವ್ರನ್ನ
ಎಲ್ಲರನ್ನೂ ಒಂದ್ಸಿದೆ ನಾನು 2 ಮಾತನ್ನು ಮುಗಿಸ್ತೇನೆ.